ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಅಕ್ಕಿ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಅರಳುತ್ತೆ, ತುಂಬ ಬಾಯಲ್ಲಿಟ್ಟರೆ ಕರಗೋ ಥರನೇ ಆಗುತ್ತೆ. ರೇಷನ್ ಅಕ್ಕಿಯಿಂದನೇ ಮಾಡಿರೋದು. 2 kg ಆಗೋಷ್ಟು ರೇಷನ್ ಅಕ್ಕಿಯಿಂದ ಹೇಗೆ ಮಾಡೋದು ಅಂತ ಪೂರ್ತಿ ಡೀಟೇಲಾಗಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ. ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅದರಲ್ಲಿ ಕಲರ್ ಪಿಂಕು ಮತ್ತು ಯೆಲ್ಲೋ ಕಲರಲ್ಲೂ 2 ಥರ ಸ್ವಲ್ಪ ಮಕ್ಕಳಿಗೆ ಚೇಂಜಸ್ ಕಲರಲ್ಲಿದ್ದರೆ ತಿಂತಾರೆ ಅಂತ ಕಲರಾಗೂ ಮಾಡಿದ್ದೀನಿ. ಈ ಹೊರಗಡೆ ಕುರ್ಕುರಿ ಅದು ಇದು ಕೊಡೋಕ್ಕಿಂತ ಈ ಥರ ಅಕ್ಕಿ ಸಂಡಿಗೆ ಮಾಡ್ಕೊಂಡು ವರ್ಷ ಪೂರ್ತಿ ಇಟ್ಕೊಂಡು ನಾವು ತಿನ್ಬೋದು, ಹಾಳಾಗಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು 2 kg ರೇಷನ್ ಅಕ್ಕಿನ 5 ದಿನ 5 ರಿಂದ 6 ದಿನ ನೆನೆಸಿಟ್ಟು ಡೈಲಿ ವಾಶ್ ಮಾಡಿ ಎತ್ತಿಡ್ತಾಯಿದ್ರು, ಮತ್ತು ನೀರು ಹಾಕಿ. ಈಗ ದೋಸೆ ಅದಕ್ಕೆ ರುಬ್ಬಿಟ್ಕೊಂಡಿರೋದು. ಇವಾಗ ದೊಡ್ಡ ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆಗಷ್ಟು ನೀರು ಹಾಕ್ಕೊಂಡು ಹರಳುಪ್ಪು ಒಂದು 2 kg ಇದ್ದರೆ 2 ಮುಷ್ಟಿ ಆಗೋಷ್ಟು ಹರಳುಪ್ಪು ಹಾಕ್ತಾಯಿದ್ದಾರೆ. ನೀರು ಏಟು ಅಂದಾಜು ರೀ? ಒಂದು 4ರಿಂದ 5 ಲೀಟ್ರ್ ಆಗೋಷ್ಟಿದೆ ನೀರು. ಎಷ್ಟು ಹಿಟ್ಟಿರುತ್ತಲ್ಲ ಅದ್ರ ಡಬಲ್ ಮೇಲೆ ಸ್ವಲ್ಪ ಇಟ್ಕೊಂಡ್ರೆ ಬರುತ್ತೆ. ಈಗ ಅದನ್ನ ನೀರು ಕುದಿಯೋಕ್ಕೆ ಬಿಡ್ತಾ ಇರೋದು. ನೋಡಿ, ಈಗ ಜಾಸ್ತಿ ಏನು ಕುದಿಸ್ಬಾರ್ದು, ಗಂಟಾಗತ್ತಂತೆ. ಈಗ ಇದೇನು ನಾವು ದೋಸೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಒಬ್ಬರು ತಿರುಗ್ತಾ ಇದ್ರೆ ಗಂಟಾಗಲ್ಲ. ಇದು ಮಾಡಿ ತಣ್ಣೀರು ಹಾಕಿ ಒಂದು ಅರ್ಧ ತಣ್ಣೀರು ಹಾಕಿ ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ತಣ್ಣೀರು ಹಾಕಿ ಎಲ್ಲ ಅವಕಾಶ ಹಚ್ಚಿಂದ ನೋಡಿ, ಆ ಥರ ಆಡಿಸ್ತಾ ಇರಬೇಕು. ಪೂರ್ತಿ ತೋರಿಸ್ತಾ ಇದ್ದೀನಿ, ಎಲ್ಲ ಸ್ಕಿಪ್ ಮಾಡಬೇಡಿ. ನೋಡಿ, ಆ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗತ್ತೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಈಗ ನೋಡಿ, ಇವಾಗ ಯಾವ ಥರ ಅದಕ್ಕೆ ಬಂತು. ಈಗ ರೆಡಿ ಆತ್ರಿ. ಇನ್ನೊಂದು ಸ್ವಲ್ಪ ಕುದಿಬೇಕು. ಅದು ಈ ಥರ ಮೇಲೆ ಹತ್ತಿದ್ರೆ ಕೆಳಗಡೆ ಬೀಳಬಾರ್ದು, ಆವಾಗ ಅದು ಕುದ್ದಿದೆ, ಬೆಂದಿದೆ ಅಂತ ಅರ್ಥ. ತೋರಿಸ್ರಿ ಇನ್ನೊಮ್ಮೆ. ಹಿಂಗೆ ಬೀಳ್ಲಿಕ್ಕೆ ಆಗೈತಲ್ಲಿ. ನೋಡಿ, ಇವಾಗ ರೆಡಿ ಆಗಿದೆ ನಮ್ಮ ಹಿಟ್ಟು. ರಾತ್ರಿ ಕುದಿಸಿಟ್ಟು ಬೆಳಗ್ಗೆನೂ ಹಾಕೋಬೋದು, ಬೆಳಗ್ಗೆನೂ ಕುದಿಸಿ ಹಾಕೋಬೋದು, ಬಟ್ ಬಿಸಿ ಇರುತ್ತೆ. ರಾತ್ರಿ ಕುದಿಸಿಟ್ಟು ನೋಡಿ, ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಈಗ ರೆಡಿ ಆಗಿದೆ ನಮ್ಮದು. ರಾತ್ರಿ ಮಾಡಿಟ್ಟು ಬೆಳಗ್ಗೆ ಹಾಕೋಬೋದು, ಇಲ್ಲಾಂದರೆ ಬೆಳಗ್ಗೆ ಮಾಡಿದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ. ಈ ಜಾಸ್ತಿ ಇರೋದ್ರಿಂದ ನಾವು ರಾತ್ರಿ ಮಾಡಿಟ್ರೆ ಈ ಥರ ತುಂಬ ಒಳ್ಳೆಯದು. ಬೆಳಗ್ಗೆ ಬೇಗ ಹಾಕೋಬೋದು. ನೋಡಿ, ರಾತ್ರಿ ಕುದಿಸಿಟ್ಟು ಈಗ ಬೆಳಗ್ಗೆ ಹಾಕ್ತಾ ಇರೋದು. ನೋಡಿ, ಇಲ್ಲಿ ಚಕ್ಲಿ ಇದರಲ್ಲಿ ಹಾಕಿಬಿಟ್ಟು ರೌಂಡ್ ಹಾಕಿದ್ರೆ ಜಾಗ ಜಾಸ್ತಿ ಅಂತ ಈ ಥರ ಹಾಕ್ತಾ ಇರೋದು. ನೋಡಿ, ಈ ಥರ ನಾವು ರೌಂಡ್ ಹಾಕಿದ್ರೆ ನಮಗೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗತ್ತೆ. ಅದೇ ಆವಾಗಲೇ ತೋರಿಸ್ದಾಗೆ ಲೈನ್ ಹಾಕಿದ್ರೆ ಜಾಗ ಕಡಿಮೆ ಆಗ್ತದೆ. ಆಮೇಲೆ ಅದು ಲೈನಲ್ಲಿ ಹಾಕಿರೋದು ಬೇಗ ಒಣಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳತ್ತೆ. ಹಾಗಾಗಿ ಉದ್ದ ಹಾಕಿದ್ರೆ, ಇದು ಸುಮ್ಮನೆ ನೋಡೋಕ್ಕೆ ಅಂತ ಆ ಥರ ಹಾಕಿದ್ದು. ನೋಡಿ, ಇಲ್ಲಿ ಉದ್ದ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ರೆ ಜಾಗ ಕಡಿಮೆ ಆಗ್ತದೆ ನಮಗೆ. ಆಮೇಲೆ ಅದೇ ಯೆಲ್ಲೋ ಕಲರಲ್ಲಿ ಅರಿಶಿನ ಹಾಕ್ಬಿಟ್ಟು ಯೆಲ್ಲೋ ಕಲರ್ ಮಾಡ್ಕೊಂಡಿರೋದು ಹಿಟ್ಟಿಗೆ. ಆಗ ಕಲರ್ ಆಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ. ನೋಡಿ, ಆಮೇಲೆ ಅದೇ ಇದಕ್ಕೆ ನಮ್ಮದು ಫುಡ್ ಕಲರ್ ಸಿಗುತ್ತಲ್ಲ, ಇದು ಮಾಡೋಕ್ಕೆಲ್ಲ ಗುಲಾಬಿ ಕಲರಲ್ಲಿತ್ತು, ಅದನ್ನು ಹಾಕಿಬಿಟ್ಟು ಪಿಂಕ್ ಕಲರ್ ಸಂಡಿಗೆ
ನಾನು ಆವಾಗಲೇ ಹೇಳಿದಾಗೆ ಮಕ್ಕಳು ಇಷ್ಟಪಡ್ತಾರೆ. ಬಿಸಿಲಿತ್ತು ಅಂತ ಅವಳೊಂದು ಪ್ಲೇಟಲ್ಲಿ ಸಂಡಿಗೆ ತಿನ್ಕೊಂಡು ಕೂತಿದ್ದಾಳೆ ನೋಡಿ, ತಲೆ ಮೇಲೊಂದು ಇದು ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತೆ. ಈ ಕಲರ್ ಆಗಿ ಮಾಡ್ಬೋದು, ಹಾಗೆ ಪ್ಲೇನ್ ಆಗಾದ್ರೂ ನೋಡಿ. ಸಂಡಿಗೆ ಕಲರ್ ಪೂರ್ತಿ ಎಳೆ ಹಾಗೆ ಹಾಕ್ಬಿಟ್ರೆ ವೈಟು ಒಂದೇ ದಿನಕ್ಕೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಈಗ ಇದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗಾಗಿ ಬೇಗನೆ ಒಣಗತ್ತೆ. ಬೆಳಗ್ಗೆ ಸ್ವಲ್ಪ ಬಿಸಿಲಾಗಕ್ಕೆ ವಿಡಿಯೋ ನೋಡಿ ನಾವು 8 ಗಂಟೆ ಅಷ್ಟೊತ್ತಿಗೆ ಹಾಕಿದ್ರೆ ತುಂಬ ಬೇಗ ಒಣಗೋಗುತ್ತೆ. ಇದು ನೋಡಿ ಪೂರ್ತಿ ಮಾರನೇ ದಿನಕ್ಕೇ ನಮಗೆ ಫುಲ್ಲು ಡ್ರೈ ಆಗಿ ಎಣ್ಣೆಗೆ ಹಾಕೋ ಥರನೇ ಆಗಿತ್ತು. ಎತ್ತಿಟ್ಕೋಬೋದು ಆ ಥರ 2 ದಿನಕ್ಕೇ ಒಣಗಿಬಿಡತ್ತೆ. ಈಗ ಉದ್ದ ಹಾಕಿದ್ರೆ ನಾವು ರೌಂಡ್ ಹಾಕಿದ್ರೆ ಆವಾಗಲೇ ಹೇಳಿದಾಗೆ ಸ್ವಲ್ಪ ಟೈಮ್ ತಗೊಳತ್ತೆ. ಈ ಥರ 2 kg 4 kg ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಮೊದಲು ಹಾಕಿದಾಗೆ ಅದೇ ಸಂಡಿಗೆಗಳು ಎಣ್ಣೆಯಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇರೋದು. ಹಾಕುವಾಗ ತುಂಬ ದಪ್ಪ ಇರುತ್ತೆ, ಒಣಗಿದ್ಮೇಲೆ ತುಂಬ ಚಿಕ್ಕದಾಗಿ. ಎಣ್ಣೆಗೆ ಹಾಕಿದ್ರೆ ಅದರ ಡಬಲ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೇ, ನೀವು ಎಷ್ಟು ಜಾಸ್ತಿ ನೆನೆಸ್ತೀರಾ 5 ದಿನ 10 ದಿನ ಅಷ್ಟು ಜಾಸ್ತಿ ನಮಗೆ ಕ್ರಿಸ್ಪಿನೆಸ್ ಸಿಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಹಾಕ್ತೀರಾ ಅಂತಲೂ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.